ಬಾಗಲಕೋಟೆಗೆ ವೈದ್ಯಕೀಯ ಮಹಾವಿದ್ಯಾಲಯ ದಶಕದ ಕನಸು. ಅದರ ನನಸಿನ ಭಾಗವಾಗಿ ಇಂದು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಶಂಕುಸ್ಥಾಪನೆಗೊಳಿಸಿ ಸಾಕಾರಗೊಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ದಿವಂಗತ ಶಾಸಕ H.Y. ಮೇಟಿಯವರು ಪರಮಾಪ್ತರು. 2014ರ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದರು. ಈ ನಡುವಿನ ಸರ್ಕಾರಗಳು ಜನರಿಗೆ ಆಶಾಭಾವನೆ ಕೊಟ್ಟಿದ್ದರೂ ಇಲ್ಲಿಯವರೆಗೆ ನೆರವೇರಲಿಲ್ಲ. ಅಕಾಲಿಕವಾಗಿ H.Y. ಮೇಟಿಯವರು ಶಾಸಕರು ನಿಧನರಾಗಿದ್ದು ಉಪಚುನಾವಣೆಗೆ ಇಷ್ಟರಲ್ಲಿ ಅಧಿಸೂಚನೆ ಹೊರಡಲಿದೆ. ಬಾಗಲಕೋಟೆಗೆ ಹಾಲಿ ಬಜೆಟ್ನಲ್ಲಿ ಕ್ಷೇತ್ರದವರು ಗುರುತರವಾದುದನ್ನು ಅಪೇಕ್ಷಿಸಿದ್ದರು. ಅದರ ಮುಂದುವರೆದ ಭಾಗವಾಗಿ ಚುನಾವಣೆಗೆ ಮುನ್ನಾ ದಿನಗಳಲ್ಲಿ ಇಂದು ಮುಖ್ಯಮಂತ್ರಿಯವರು ಸೆಕ್ಟರ್ 1 ಯೂನಿಟ್ 1ರಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಶಂಕುಸ್ಥಾಪನೆ ಮಾಡುವುದರೊಂದಿಗೆ ಉಪಚುನಾವಣೆಗೆ ಕಾರ್ಯತಂತ್ರ ರೂಪಿಸಿದ್ದಾರೆ. ಇದರಿಂದ ನಮ್ಮ ಸರ್ಕಾರ ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಹೆಚ್ಚು ವೈದ್ಯಕೀಯ ಸೀಟು ಸಿಗುತ್ತವೆ, ಹೆಚ್ಚು ವೈದ್ಯರಾಗುವ ಕನಸು ಸಾಕಾರಗೊಳ್ಳುತ್ತದೆ ಎಂದು ಹೇಳಿ ಅದರ ಜೊತೆಗೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 519ರಿಂದ 524 ಮೀಟರ್ ಹೆಚ್ಚಿಸುವುದರಿಂದ 1,33,000 ಹೆಕ್ಟೇರ್ ಭೂಮಿ ನೀರಿನಿಂದ ಮುಳುಗುತ್ತದೆ. ಇದರಿಂದ ರೈತರಿಗೆ ಒಣ ಭೂಮಿಗೆ 30 ಲಕ್ಷ ರೂಪಾಯಿ, ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಕೊಡಲ್ಪಡುತ್ತದೆ. ಇದರೊಂದಿಗೆ ಮುಖ್ಯಮಂತ್ರಿ D.K. ಶಿವಕುಮಾರ್ ಅವರು ನಮ್ಮ ಸರ್ಕಾರ ಧರ್ಮ ನ್ಯಾಯದಿಂದ ಹೇಳಿದಂತೆ ನಡೆಯುವ ಸರ್ಕಾರ, ಗ್ಯಾರಂಟಿ ಯೋಜನೆಯಿಂದ ಬಡವರು ಕನಸು ಸಾಕಾರಗೊಂಡಿದೆ. ಹೀಗಾಗಿ ನಮ್ಮ ಸರ್ಕಾರ ಗ್ಯಾರಂಟಿಯಿಂದ ಹಾಗೆಯೇ ಸರ್ಕಾರದ ಧ್ಯೇಯದೋಷಗಳನ್ನು ಹೇಳುತ್ತಾ ಉಪಚುನಾವಣೆಯನ್ನು ಎಲ್ಲ ತಮ್ಮ ಕಾರ್ಯಕ್ರಮ ಹುರಿದುಂಬಿಸುವ ಜೊತೆಗೆ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕೆಂದು ಒತ್ತಾಯಪಡಿಸಿದರು. ಇದರೊಂದಿಗೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ರವೀಂದ್ರ ಪತ್ತಾರ್, ಸುದ್ದಿ ಇಂಚರ ವಾಹಿನಿ, ಬಾಗಲಕೋಟೆ.